ಹೋಗಮ್ಮ. ಯಾಕೆ ಬೈತಾರ? ಅಕ್ಕ ಬೈತಾಳಮ್ಮ. ಯಾರು ಅದು ಏನು ಚೆಲ್ಲಿದಮ್ಮ? ಏನದು ಇಲ್ಲ ಕೊಟ್ಟು ಚೆಲ್ಲಿದಿ? ಬಳಿ ಅವು ಒಂದೊಂದು ಹಾಕಮ್ಮ. ಅದ್ರಾಗ ಒಂದೊಂದು ಹಾಕೋದ್ರಾಗ ಹಾಕು. ಅವೆಲ್ಲ ಹಾಕು, ಒಳಗಿಟ್ಟು ಬಿಡಮ್ಮಿ. ಹಾಕು ಒಂದೊಂದು. ಹಾಂ, ಗುಡ್ಗಾಲ್ ಹಾಕಂಗೆ ಹಾಕಮ್ಮ. ಗುಡ್ಗಾಲ್ ಬಂಗಾರಿ ಭೂಮಿ ಅದು ಅವಳದ ಅದು ಕುಡಮ್ಮ. ಹಾಕಿಂದು ಜಗ ಆಯ್ತಾವ ಕುಡು ಸುಮ್ಮ. ಅವಳದು ಓಕೆ, ಗುಡ್ ಗರ್ಲ್. ಏನು ಆಟ ಆಡಕತ್ತೀಯಮ್ಮ ನೀನು? ಏನು ಆಟ ಆಡಕತ್ತಿದಿ? ಹ್ಞೂ, ಸಂಡೇ ಇತ್ತು. ಆ ಕಾರಣಕ್ಕಾಗಿ ನಾನು ಇವತ್ತು ಪುರಿ ಮಾಡಿದೆ. ಎಲ್ಲರೂ ಕೂಡ ಚೆನ್ನಾಗಿ ಪುರಿ ತಿಂದಿವಿ. ಇವಾಗ 1 ಗಂಟೆ ಆಗಿತ್ತು. ಇವರಿಗೆ ಒಂದು ಸಣ್ಣ ಚಿಕ್ಕ ಸ್ನ್ಯಾಕ್ಸ್ ಅಂತ ಕ್ಯಾಡ್ಬರಿ ಕೊಟ್ಟಿದೆ. ಅದರಲ್ಲಿ ತುಂಬ ಜಗಳ ಮಾಡ್ತಾಯಿದ್ರು. ಪೇಸ್ಟ್ರಿ ಕೂಡ ಕೊಟ್ಟಿದೆ, ಚೆನ್ನಾಗಿ ತಿಂದಿವಿ. ಇವಾಗ 3 ಗಂಟೆ ಆಗಿದೆ. ಟೆಂಗು ತುಂಬಾ ಇದ್ದು, ಯಾಕಂದರೆ ಅಮಾವಾಸ್ಯೆ ಇತ್ತಲ್ಲ, ಅದಕ್ಕಾಗಿ ತುಂಬ ಟೆಂಗ್ ಜಮ ಆಗಿದ್ದು. ಸೊ ಅದು ಚೆನ್ನಾಗಿ ಕಡೆಕ್ಟ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗ ಇಟ್ಬೇಕಂತ ಅಂದ್ಕೊಂಡಿವಿ. ಚೆನ್ನಾಗಿದ್ರೆ ಕೊಬ್ಬರಿ ಆಗುತ್ತೆ, ಇಲ್ಲಾಂದರೆ ಕೆಟ್ಟಿದ್ರು ಇಲ್ಲಿ ತಗೋತಾರ ಅಂತ. ಆ ಥರ ಕೊಬ್ಬರಿ ಅದಲ್ಲ ಫ್ರೆಂಡ್ಸ್, ಅದರಲ್ಲಿ ಅದು ತೆಂಗಿನಕಾಯಿದು ಕವರ್ಸ್ ಇರ್ತಲ್ಲ, ಅದರಲ್ಲಿ ಬ್ರಷ್ ಅಂತ ಯೂಸ್ ಮಾಡಿದರು. ನಾನು ಕೂಡ ಈ ಥರ ಹ್ಯಾಕ್ ಆಗುತ್ತೆ ಇಲ್ಲ ಅಂತ ಒಂದ್ಸಲ ಟ್ರೈ ಮಾಡ್ತಾ ಇದ್ದೆ. ಬಟ್ ವೇಸ್ಟ್, ಯಾಕಂದರೆ ಆಗೋದಿಲ್ಲ ಗೊತ್ತಾಯಿತು. ಸೊ ಸುಮ್ಮನೆ ಬಿಕಾಡ್ಬಿಟ್ಟೆ. ತುಂಬ ದಿನಗಳು ಆಗಿದ್ದು ವ್ಲಾಗ್ ಶೂಟ್ ಮಾಡೋದು ಆಗಲಿಲ್ಲ, ಯಾಕಂದರೆ ನಾನು ಹುಷಾರಿರಲಿಲ್ಲ ಫ್ರೆಂಡ್. ಸೊ ಅದಕ್ಕಾಗಿ ನನಗೆ ಜಾಸ್ತಿ ವ್ಲಾಗ್ ಶೂಟ್ ಮಾಡೋದು ಆಗಲಿಲ್ಲ. ಇವತ್ತು ತುಂಬ ಟೈಮ್ ಕೊಟ್ಟು ನನ್ನ ಡೇ ಇವತ್ತು ಶೂಟ್ ಮಾಡಿದ್ದೀನಿ. ಇವಾಗ 4 ಗಂಟೆ ಆಗಿದೆ. ಎಲ್ಲರಿಗೂ ಟಿಫಿನಲ್ಲಿ ನಾನು ಫ್ರೂಟ್ ಕಳಿಸೋದು. ಇವತ್ತು ಮನೇಲಿ ಇದ್ದೀವಿ ಅಂತ ಎಲ್ಲರೂ ಕಟ್ ಮಾಡ್ತಾ ಇದ್ದೀವಿ. ಇವತ್ತು ಇದು ಡ್ರ್ಯಾಗನ್ ಫ್ರೂಟ್ಸ್ ತಂದೀವಿ, ಡ್ರ್ಯಾಗನ್ ಫ್ರೂಟ್ಸ್. ಈ ಫ್ರೂಟ್ಸ್ ನಾನು ಕಟ್ ಮಾಡ್ತಾ ಇದ್ದೆ. ಇದರಲ್ಲಿ ಈ ಫ್ರೂಟ್ಸ್ ಏನಿದೆಲ್ಲ ನಮ್ಮ ಮನೇಲಿ ನಮ್ಮ ಭೂಮಿಗೆ ತುಂಬ ಇಷ್ಟ, ಬಟ್ ಆರ್ವಿಗೆ ಇಷ್ಟನೇ ಆಗೋದಿಲ್ಲ. ನಾನು ಅವು ತಿನ್ನಲ್ಲ ಅಂತ ಅವಳಿಗೆ ಜ್ಯೂಸ್ ಮಾಡಿ ಕುಡಿಸ್ತಾ ಇದ್ದೆ, ಯಾಕಂದರೆ ಅವಳಿಗೆ ಎಷ್ಟೋ ಟ್ರೈ ಮಾಡಿದ್ರು ಅವಳು ತಿಂತಾ ಇರಲಿಲ್ಲ. ಸೊ ಈ ಥರ ನಾನು ಎಲ್ಲರಿಗೂ ಇವತ್ತು 4 ಗಂಟೆಗೆ ಫ್ರೂಟ್ಸ್ ಕಟ್ ಮಾಡಿ ಕೊಡ್ತಾ ಇದ್ದೆ. ಚಾನಲಲ್ಲಿ ಯಾರು ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಶೇರ್ ಕೂಡ ಮಾಡಿ, ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯ್ತಿಲ್ಲ, ನನ್ನ ಡೈಲಿ ಲೈಫ್ ರೂಟೀನ್ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ಖಂಡಿತ ತಿಳಿಸಿ. ಸೊ ಫ್ರೂಟ್ಸ್ ಕೂಡ ತಿನ್ನೋದು ಆಗಿತ್ತು. ಸಾಯಂಕಾಲ ಡಿನ್ನರ್ಗೆ ಇವತ್ತು ತುಂಬ ಸ್ಪೆಷಲಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿ ನಾನು ಶೇರ್ ಮಾಡ್ತಾ ಇಲ್ಲ. ನಿಮಗೆ ರೆಸಿಪಿ ಬೇಕಾಗಿದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ಇದು ಸಾರಿದೆ ಫ್ರೆಂಡ್ಸ್, ವೆಜಿಟೇಬಲ್ ಸಾರಿದೆ, ಎಲ್ಲ ವೆಜಿಟೇಬಲ್ ಮಿಕ್ಸ್ ಮಾಡಿ ನಾನು ಇದು ಸಾರು ಮಾಡಿದ್ದೀನಿ. ಈ ಸಾರು ಅದ್ರ ಜೊತೆ ಅಂದರೆ ಇವತ್ತು ರಾಗಿ ಮುದ್ದೆ ಮಾಡಿದ್ದೀನಿ. ಸೊ ತುಂಬ ಹೆಲ್ದಿ ಮತ್ತಂದರೆ ತುಂಬ ಪೌಷ್ಟಿಕವಾಗಿ ಇರುತ್ತೆ ಅಂತ ಇವತ್ತು ನನ್ನ ಮನೆಯಲ್ಲಿ ನಾನು ರಾಗಿ ಮುದ್ದೆ ಮಾಡಿದ್ದೆ. ಇವತ್ತು ಸಂಜೆ ಅಂದರೆ ರಾತ್ರಿ ಡಿನ್ನರ್ಗೆ ರಾಗಿ ಮುದ್ದೆನೇ ಸ್ಪೆಷಲ್ ಇರೋದು. ನಿಮಗೆ ರಾಗಿ ಮುದ್ದೆ ರೆಸಿಪಿ ಪರ್ಫೆಕ್ಟಾಗಿ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ. ಚೆನ್ನಾಗಿ ಮತ್ತಂದರೆ ಮೃದುವಾಗಿ ರಾಗಿ ಮುದ್ದೆ ರೆಸಿಪಿ ನಾನು ನಿಮ್ಮ ಸಲುವಾಗಿ ತರ್ತೀನಿ. ಈ ಪಾಕೆಟ್ ತರಿಸಿದ್ದೀನಿ. ಸೊ ನನ್ನ ಬಳಿ ರಾಗಿ ಹಿಟ್ಟಿಗೆ ಇರಲಿಲ್ಲ, ಅದಕ್ಕಾಗಿ ನಾನು ಈ ಥರ ಪಾಕೆಟ್ ತರಿಸಿದೆ. ಇವಾಗ ರಾಗಿ ಮುದ್ದೆ ಕೂಡ ಚೆನ್ನಾಗೇ ಮಾಡಿದ್ದೀನಿ, ತುಂಬ ಚೆನ್ನಾಗೇ ಕೂಡ ಬಂದಿದೆ. ನೋಡ್ಬೋದು ತುಂಬ ಮೃದುವಾಗಿ ಚೆನ್ನಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗೇ ನಾನು ಈ ರಾಗಿ ಮುದ್ದೆ ಮಾಡಿದ್ದೀನಿ. ನೀವು ಕೂಡ ಈ ರಾಗಿ ಮುದ್ದೆ ಇಷ್ಟಪಡ್ತೀರಾ ಅಂದರೆ ಖಂಡಿತ ಕಮೆಂಟ್ ಮಾಡಿ. ನಮ್ಮ ಮನೇಲಿ ನಮ್ಮ ಯಜಮಾನರು ರಾಗಿ ಮುದ್ದೆ ತುಂಬಾ ಇಷ್ಟಪಡ್ತಾರೆ. ಭೂಮಿ ಕೂಡ ತುಂಬ ಇಷ್ಟಪಡ್ತಾಳೆ. ಆರ್ವಿಗೆ ತುಂಬ ಫೋರ್ಸೇಬಲ್ ತಿನ್ನಿಸ್ಬೇಕು ಆಗುತ್ತೆ, ಯಾಕಂದರೆ ಆಲ್ರೆಡಿ ಆಕಿ ರಾಗಿ ಗಂಜಿ ಕುಡಿತಾಳೆ. ಸೊ ಅದಕ್ಕಾಗಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆಕಿ ರಾಗಿ ಮುದ್ದೆಗೆ. ನಾವು ಚೆನ್ನಾಗಿ ಡಿನ್ನರ್ ಮಾಡಿದ್ದೀವಿ. ನೋಡಿ ಈ ಥರ ಮೃದುವಾಗಿ ರಾಗಿ ಮುದ್ದೆ ಬಂದಿದೆ. ತುಂಬ ಸುಡ್ತಾ ಇದೆ, ಅದಕ್ಕಾಗಿ ಇದೊಂದು ಗೋಲ್ ಪಾತ್ರೆ ತೊಗೊಂಡು ಈ ಥರ ನಾನು ರಾಗಿ ಮುದ್ದೆ ಕಟ್ತಾ ಇದ್ದೆ. ನೋಡಿ ಈ ಥರ. ಇವಾಗ ಇದು ಸೆಕೆಂಡ್ ರಾಗಿ ಮುದ್ದೆ ಇದೆ. ಸೊ ಇವಾಗ ಶೂಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ರಾಗಿ ಮುದ್ದೆ. ಈ ಥರ ಚೆನ್ನಾಗಿ ವೆಜಿಟೇಬಲ್ ಸಾರು ಮತ್ತಂದರೆ ರಾಗಿ ಮುದ್ದೆ ತುಂಬ ಬೆಸ್ಟ್ ಕಾಂಬಿನೇಷನ್, ಪ್ಲಸ್ ಚೆನ್ನಾಗೇ ಆಗಿತ್ತು. ಇದರಲ್ಲಿ ಬಸಸಾರು ಮಾಡ್ತಾರೆ, ಬಟ್ ನಾನು ಇದೊಂದು ಸ್ಪೆಷಲಾಗಿ ಬೇರೆನೇ ಮಾಡೀನಿ, ಯಾಕಂದರೆ ಇದರಲ್ಲಿ ನಾನು ಅನ್ನ ಕೂಡ ಮಾಡಿದೆ, ಅದಕ್ಕಾಗಿ ಸಾರು ಮಾಡಿದೆ.